ಮಗಳ ಬರ್ತ್ಡೇ ಇದೆ ಅಂತ ಮಧ್ಯರಾತ್ರಿ ಸರ್ಪ್ರೈಸ್ ಕೊಡೋದಕ್ಕೆ ಅಪ್ಪ ಬರ್ತಾ ಇದ್ದ. ಕೇಕ್ ತಗೊಂಡು ಬೈಕ್ ಏರಿದವ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಮನೆ ಸೇರ್ತಾ ಇದ್ದ. ಆದ್ರೆ ದಾರಿ ಮಧ್ಯೆ ಕಾಯ್ತಿದ್ದ ಯಮ ಸಾವಿನ ಶಾಕ್ ಕೊಟ್ಟಿದ್ದಾನೆ. ವಿಧಿ ಒಮ್ಮೆ ಕಣ್ಣಿಟ್ರೆ ಮುಗಿತು. ವಿಧಿ ಲಿಖಿತವನ್ನ ಭಗವಂತನಿಂದಲೂ ತಪ್ಪಿಸೋದಕ್ಕಾಗಲ್ಲ. ಇದಕ್ಕೆ ಹೇಳೋದು ಹುಟ್ಟು ಅನ್ನೋದು ನಿಶ್ಚಿತ, ಸಾವು ಅನ್ನೋದು ಅನಿಶ್ಚಿತ ಅಂತ. ಮಗಳ ಬರ್ತ್ಡೇ ಅಂತ ಖುಷಿಯಾಗಿ ಮನೆಗೆ ಹೊರಟಿದ್ದವನಿಗೆ ಜವರಾಯ ಸಾವಿನ ಶಾಕ್ ಕೊಟ್ಟಿದ್ದಾನೆ. ಮಧ್ಯರಾತ್ರಿ ಕೇಕ್ ಕಟ್ ಮಾಡಿಸಿ ಮಗಳಿಗೆ ಸರ್ಪ್ರೈಸ್ ಕೊಡಬೇಕು ಅಂದ್ಕೊಂಡವನಿಗೆ ವಿಧಿಯೇ ಸಾವಿನ ಸರ್ಪ್ರೈಸ್ ಕೊಟ್ಟಿದ್ದೆ. ಮಗಳು ಹುಟ್ಟಿದ ದಿನ ಖುಷಿಯಾಗಿರ್ಬೇಕಿದ್ದ ಮಗಳ ಜನ್ಮದಿನವೇ ಸಾವಿನ ಮನೆ ಸೇರಿದ್ದಾನೆ. ಮಗಳ ಬರ್ತ್ಡೇ ದಿನವೇ ಸಾವಿನ ಸರ್ಪ್ರೈಸ್. ಕೇಕ್ ತಗೊಂಡು ಹೊರಟಿದ್ದವನಿಗೆ ಯಮನ ಡಿಕ್ಕಿ. ಇವರ ಹೆಸರು ಮಂಜುನಾಥ್ ಅಂತ. ಶಾಸಕ ಮಹೇಶ್ ತೆಂಗಿನಕಾಯಿ ಅವರ ಕಾರು ಚಾಲಕ. ಸುಮಾರು ವರ್ಷದಿಂದ ಶಾಸಕರ ಬಳಿಯೇ ಕೆಲಸ ಮಾಡ್ತಿದ್ದರಿಂದ ತುಂಬಾನೇ ನಂಬಿಕೊಂಡಿದ್ರು. ತಮ್ಮ ಮನೆಯ ಸದಸ್ಯರಂತೆ ನೋಡಿಕೊಳ್ತಾ ಇದ್ರು. ಕಳೆದ 15 ದಿನದಿಂದ ಅಧಿವೇಶನ ಇದ್ದಿದ್ರಿಂದ ಬೆಳಗಾವಿಯಲ್ಲೇ ಇದ್ದ ಮಂಜುನಾಥ್ ಮಗಳ ಬರ್ತ್ಡೇಯನ್ನ ಸರ್ಪ್ರೈಸ್ ಆಗಿ ಮಾಡಬೇಕು ಅಂದ್ಕೊಂಡಿದ್ರು. ಇವತ್ತು ಶಾಸಕರ ಮಗಳ ಜೊತೆಗೆ ಡ್ರೈವರ್ ಮಂಜುನಾಥ್ ಮಗಳದ್ದು ಬರ್ತ್ಡೇ ಇತ್ತು. ಹೀಗಾಗಿ ಶಾಸಕರೇ ಕೇಕ್ ಒಂದನ್ನ ಕೊಡಿಸಿ ನನ್ನ ಕಡೆಯಿಂದ ವಿಶಸ್ ಹೇಳುವಂತ ಹೇಳಿ ಕಳಿಸಿದ್ರು. ಹೀಗಾಗಿ ಖುಷಿಯಾಗಿ ಕೇಕ್ ತಗೊಂಡು ಹುಬ್ಬಳ್ಳಿಯ ನೂಲ್ಬಿ ಕಡೆ ಹೊರಟಿದ್ರು. ಆಗಲೇ ನೋಡಿ ಜವರಾಯ ಅಟ್ಟಹಾಸ ಮೆರೆದಿದ್ದು. ಮಂಜುನಾಥ್ ಹೋಗ್ತಾ ಇದ್ದ ದಾರಿಯಲ್ಲಿ ರಸ್ತೆ ಡಾಂಬರೀಕರಣಕ್ಕಾಗಿ ರೋಡ್ ಆಗಿದ್ದಿದ್ರು. ಇದು ಮಂಜುನಾಥ್ಗೆ ಗೊತ್ತಾಗಿಲ್ಲ. ಮೊದಲೇ ಎಲ್ಲ ಕಡೆ ಕತ್ತಲು ಆವರಿಸಿತ್ತು. ಒಮ್ಮೆಲೆ ಗುಂಡಿಗೆ ಇಳಿಸಿದ್ರಿಂದ ಕಂಟ್ರೋಲ್ ತಪ್ಪಿ ಡಿವೈಡರ್ಗೆ ಡಿಕ್ಕಿ ಹೊಡೆದಿದ್ದಾರೆ. ಗುದ್ದಿದ ರಭಸಕ್ಕೆ ನೆಲಕ್ಕೆ ಬಿದ್ದ ಮಂಜುನಾಥ್ ಮತ್ತೆ ಮೇಲೇಳಲೇ ಇಲ್ಲ. ಮಗಳಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೊರಟವರು ದಾರಿ ಮಧ್ಯೆಯೇ ಕೊನೆ ಉಸಿರೆಳೆದಿದ್ದಾರೆ. ಇವತ್ತವರು ಮಗಳ ಬರ್ತ್ಡೇ, ಅದರ ಜೊತೆ ನಮ್ಮ ಶಾಸಕರಾದಂಥ ಮಹೇಶ್ ತೆಂಗಿನಕಾಯಿ ಅವರ ಮಗಳು ಸ್ನೇಹ ಅವ್ರ ಬರ್ತ್ಡೇ ಕೂಡ ಇವತ್ತೇ. ಅವ್ರ ಮಗಳ ಬರ್ತ್ಡೇ ಇವತ್ತೇ ಇರುವುದರಿಂದ ನಮ್ಮ ಶಾಸಕರ ಸ್ವಂತ ಅವರ ಒಂದು ಕೇಕ್ ಕೊಡಿಸಿ ಹೋಗಪ್ಪ ಮನೆಗೆ ಹೋಗಿ ಇವತ್ತು ಮಗಳ ಬರ್ತ್ಡೇ ನಾಳೆ ವಿಶ್ ಮಾಡಿ ಆರಾಮ್ ರೆಸ್ಟ್ ತೊಗೊಂಡು ಬಾ, ಸಾಕಷ್ಟು ಕೆಲಸ ಮಾಡಿದ್ರಿ. ಸುಮಾರು 10 ಗಂಟೆಗೇನ ಇಲ್ಲಿ ಹುಬ್ಬಳ್ಳಿ ಬಿಟ್ಟಿದ್ದಾರೆ ಅವರು. ಅದು ದುರ್ದೈವದ ಸಂಗತಿ ಏನಂದ್ರೆ ನೂಲುವಿಯಲ್ಲಿ ಕ್ರಾಸ್ ಹೋಗಬೇಕಾದ್ರೆ ರೋಡ್ ಸ್ಕ್ವೇರಿಫೈ ಆಗುವಂಥದ್ದು ಮಾಹಿತಿ ಬಂದಿದೆ. ನಿನ್ನೆ ಏನು ಅದೇನು ಇನ್ಸಿಡೆಂಟ್ ಆಗಿದೆ, ಬಹಳ ದುಃಖಕರ ಸಂಗತಿ. ಮಂಜುನಾಥ್ ಸಾವಿನ ಸುದ್ದಿ ಶಾಸಕ ಮಹೇಶ್ ತೆಂಗಿನಕಾಯಿಗೆ ಬರಸಿಡಿಲು ಬಡಿದಂತಾಗಿದೆ. ಕಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದ ತೆಂಗಿನಕಾಯಿಯವರ ಇಡೀ ಕುಟುಂಬ ಮಂಜುನಾಥ್ ಕಂಡು ಕಣ್ಣೀರಿಟ್ಟಿದೆ. ಇದು ಅತ್ಯಂತ ಬೇಸರದ ಸುದ್ದಿ. ನಮಗೆ ಮಧ್ಯರಾತ್ರಿ ಒಂದು 11-12 ಗಂಟೆಗೆ ನಮಗೆ ಸಿಕ್ತು. ಮಂಜುನಾಥಣ್ಣ ಉಗಾರೋರು ಭಾಳ ಆತ್ಮೀಯ ಜೀವಿ. ಎಲ್ಲರಿಗೂ ಕಂಡಿದ್ರೆ ನಮಸ್ಕಾರ ಅಂಥೇಳಿ ಎಲ್ಲರಿಗೂ ಜೋಡಿ ಭಾಳ ಒಳ್ಳೆಯ ಒಡನಾಟವನ್ನು ಹೊಂದಿದ್ದವರು. ತಮ್ಮ ಮಗಳದ ಬರ್ತ್ಡೇ ಐತಂತ ಹೇಳಿದರು. ಅದರ ನಿಮಿತ್ತ ನಾಳೆ ನಾನು ಕೆಲಸಕ್ಕೆ ಬರೋಂಗಿಲ್ಲ ಅಂಥೇಳಿ ಮಾತಾಡಿ ಅವ್ರ ಮನೆಗೆ ತೆರಳಬೇಕಾದ್ರೆ ಇದು ಒಂದು ಅಪಘಾತ ಆಯಿತು. ಅದು ಭಾಳ ದುಃಖದ ಸಂಗತಿ. ಒಟ್ನಲ್ಲಿ ಮಗಳ ಹುಟ್ಟಿದ ಹಬ್ಬ ಮಾಡಬೇಕು ಅಂತ ಹೊರಟವರು ದಾರಿ ಮಧ್ಯೆಯೇ ಕೊನೆ ಉಸಿರೆಳೆದಿದ್ದಾರೆ. ಮಗಳ ಜನ್ಮದಿನವೂ ಅಪ್ಪನ ಸಾವಿನ ಸುದ್ದಿ ಇಡೀ ಕುಟುಂಬಸ್ಥರನ್ನ ದುಃಖದ ಕಡಲಲ್ಲಿ ಮುಳುಗಿಸಿದೆ. ಶಿವರಾಮ ಅಸೊಂಡಿ, ನ್ಯೂಸ್ 18 ಹುಬ್ಬಳ್ಳಿ.